ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ಶಾಪ್ಗೆ ಹೂಗಳನ್ನ ತೊಗೊಬೇಕಿತ್ತು ಪೂಜೆಗೆ, ಹಾಗಾಗಿ ಹೂವೆಲ್ಲ ತೊಗೊತಾ ಇದ್ದೆ. ಇಲ್ಲೊಂದು ಕಡೆ ತುಂಬ ಚೆನ್ನಾಗಿತ್ತು. ನಾನಿವತ್ತು ನಮ್ಮ ಶಾಪಲ್ಲೇ ವಿಡಿಯೋ ಮಾಡೋಣ ಫುಲ್ ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. 2 ಶಾಪ್ದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಕಮೆಂಟ್ ಕೂಡ ಮಾಡಿ. ಯಾಕೆಂದರೆ ನಮ್ಮಂಥ ಹೊಸದಾಗಿ ಮಾಡ್ತಿರೋ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಅದು ಅಲ್ಲದೆ ನಮ್ಮ ಜುಬೇರ್ ಇವತ್ತು ಏನೇನು ಕೆಲಸ ಮಾಡ್ತಾನೆ, ಶಾಪಲ್ಲಿ ಅವ್ನ ಕೆಲಸ ಏನೇನು ಮಾಡ್ತಾನೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಇನ್ಸ್ಟಾಗೆ ವೀಡಿಯೋಸ್ ಮಾಡೋದನ್ನು ಕೂಡ ನಿಮ್ಗೆ ಇಲ್ಲಿ ಹಾಕಿರ್ತೀನಿ. ಅದರಲ್ಲಿ ನೀವು ಯಾವ್ದಾದ್ರು ಇಷ್ಟ ಆದರೆ ನಮ್ಮದು ಇನ್ಸ್ಟಾ ಪೇಜು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ನೋಡಿ DM ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ, ನಾವು ಕಳಿಸ್ಕೊಡ್ತೀವಿ ಎಲ್ಲಿಗೆ ಬೇಕಾದ್ರೂ. ಹಳೆ ಶಾಪಿಂದ ಬರೋಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೆ. ಅಂದರೆ ಇವತ್ತು ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡಬೇಕಿತ್ತು. ಅವ್ನು ಚೇಂಜ್ ಮಾಡಬೇಕಾದ್ರೆ ನಾನು ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲರೂ ತೆಗೆದು ಯಾವುದ್ಯಾವುದು ಟಿ ಶರ್ಟ್ಸ್ಗಳನ್ನ ಹಾಕಬೇಕು, ಯಾವುದ್ಯಾವುದು ಶರ್ಟ್ಸ್ಗಳನ್ನ ಹಾಕಬೇಕು ಅಂತ ನಾನು ಕೂಡ ತೋರಿಸ್ಬೇಕಾಗುತ್ತೆ. ಹಾಗಾಗಿ ನಾನು ಬೇಗ ಪೂಜೆ ಮುಗಿಸ್ಕೊಂಬಿಡೋಣ ಅವ್ನು ಬರೋಷ್ಟರಲ್ಲಿ ಅಂತ ಮುಗಿಸ್ಕೊಂಡೆ. ಜುಬೇರ್ ಕೂಡ ಬಂದ್ಬಿಟ್ಟು ಅವನು ಬಾಕ್ಸ್ಗಳೆಲ್ಲ ತೆಗೆದು ಯಾವುದೇ ಟಿ ಶರ್ಟ್ಗಳು ಹಾಕಬೇಕು ಅಂತ ನೋಡ್ತಾ ಇದ್ದೆ ನಾನು ಪೂಜೆ ಮಾಡೋ ತನಕ. 2 ಶಾಪಲ್ಲಿ ಅವನೇ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡೋದು, ತುಂಬ ಚೆನ್ನಾಗಿ ಆಗ್ತಾನೆ. ಹಾಗಾಗಿ ಅವನನ್ನೇ ಚಾಯ್ಸ್ ಮಾಡಲಿಕ್ಕೆ ಬಿಟ್ಬಿಡ್ತೀವಿ ನಾವು ಯಾವ್ದು ಹಾಕಬೇಕು ಅಂತ. ಏನಾದರೂ ನಾವು ಹೇಳಬೇಕು ಅನ್ನೋಂಥದ್ದಿದ್ರೆ ಹೇಳ್ತೀವಿ. 2 ಶಾಪಿಂದ 4 ಗೊಂಬೆಗಳಿದೆ. 4 ಗೊಂಬೆಗಳಿಗೂ ಅಷ್ಟೇ ಅವನೇ ಚೇಂಜ್ ಮಾಡ್ತಾನೆ. ಅವನೇ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತಾನೆ. ಅಂದರೆ ಎಲ್ಲ ಒಳ್ಳೆಯದೇ ಬಟ್ಟೆ ಇದೆ, ಬಟ್ ಡಿಫ್ರೆಂಟ್ ಆಗಿರೋದು ಏನಾದರೂ ಇರುತ್ತಲ್ಲ, ಆ ಥರದ್ದು ಏನಾದರೂ ಗೊಂಬೆಗಳಿಗೆ ಹಾಕ್ತೀವಿ. Time to go. I'll be waiting while you're not alone. You know me, I won't be surprised if you leave out the skies. Darling, don't you wait for me. Tonight I won't be coming home for tea. ನೀವೇ ನೋಡ್ತಿರ್ಬೋದು, ಗೊಂಬೆಗಳಿಗೆಲ್ಲ ಡಿಸ್ಪ್ಲೇ ಚೇಂಜ್ ಮಾಡಿದ್ದಾನೆ ಆಲ್ರೆಡಿ. ಇವಾಗ ಟಿ ಶರ್ಟ್ಸ್ ಎಲ್ಲ ಮತ್ತು ಏನೇನು ಹಾಕಬೇಕು, 5 ಸ್ಲೀವ್ಸು, ಟಿ ಶರ್ಟ್ಸು, ಫುಲ್ ಓವರ್ಸ್ ಈ ಥರದ್ದೆಲ್ಲ ಗ್ಲಾಸ್ಗೆ ಹಾಕ್ತಿದ್ದಾನೆ. ಯಾವುದಾದ್ರು ಡಿಸ್ಪ್ಲೇ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾನೆ. ಚಾಯ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಆಲ್ರೆಡಿ, ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಿದ್ದಾನೆ. ಇದಾದ ನಂತರ ಹಳೆ ಶಾಪ್ಗೆ ಹೋಗ್ಬಿಟ್ಟು ಹಲ್ಲು ಪೂಜೆ ಎಲ್ಲ ಮಾಡಬೇಕು. ಮತ್ತು ಅಲ್ಲೂ ಕೂಡ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಜುಬೇರು. ಅಲ್ಲಿ ಯಾವಾಗಲೂ ಮಾಡ್ಕೊಂಬಿಡ್ತಾನೆ, ಅಲ್ಲೇ ಇರ್ತಾನೆ ಆಲ್ಮೋಸ್ಟು. ಹಾಗಾಗಿ ಅವನೇ ಚೇಂಜ್ ಮಾಡ್ಕೊತಾನೆ. ಬಟ್ ಇವತ್ತು ನೆನ್ನೆ ಹೊಸ ಸ್ಟಾಕ್ ಬಂದಿದ್ದರಿಂದ ಇವತ್ತೆಲ್ಲ ಚೇಂಜ್ ಮಾಡಬೇಕು. ಹಾಗಾಗಿ ಎಲ್ಲನೂ ಚೇಂಜ್ ಮಾಡ್ತಿದ್ದಾನೆ. ಅದಲ್ಲದೆ ಇನ್ಸ್ಟಾಗೆ ವಿಡಿಯೋಗಳು ಕೂಡ ಮಾಡಬೇಕಿತ್ತು. ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ ಇನ್ಸ್ಟಾಗೆ, ಹಾಗೂ ನಮ್ಮದು ಗ್ರೂಪ್ಸ್ಗಳಿದೆ ಅದಕ್ಕೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಅದಕ್ಕೆಲ್ಲ ವೀಡಿಯೋಸ್ ಮಾಡ್ಕೊಬೇಕಿತ್ತು. ನಾನು ಕೂಡ ಜುಬೇರ್ ಇಬ್ಬರೂ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ ವೀಡಿಯೋಸ್ಗಳ್ನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು.
the dress that you wear. Won't you leave now? It's my time to go. I'll be waiting while you're not alone. You know me, I won't be surprised if you leave. I'll wear a disguise. Darling, don't you wait for me. Tonight I won't be coming home for tea. What do you want? What do you want? What do you want? What do you want? ಆಲ್ರೆಡಿ ಹಳೆ ಶಾಪಲ್ಲಿ ಬಂದು ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡಿಕೊಂಡು ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಟೈಮ್ ಆಯಿತು ಬಂದು ಆಗಲೇ ಕಸ್ಟಮರ್ಸ್ ತುಂಬ ಇದ್ದರು, ಹಾಗಾಗಿ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ. ಇವರು ನಮ್ಮ ಹಳೆ ಕಸ್ಟಮರೇ, ಆದರೆ ಇವರಿಗೆ ಹೊಸ ಶಾಪ್ ಗೊತ್ತಿರಲಿಲ್ಲ. ಅಂದರೆ ಇವಾಗ ಒಂದು 3 to 4 ಮಂತ್ಸಿಂದ ಇವ್ರು ಬಂದಿರಲಿಲ್ಲ, ಏನೋ ಪ್ರಾಬ್ಲಮ್ ಆಗಿ. ಹಂಗಾಗಿ ಇವಾಗ ಬಂದಿದ್ದರು. ಹೊಸ ಶಾಪ್ ಬಗ್ಗೆ ಅವ್ರು ಕೇಳ್ತಾಯಿದ್ರು, ಅದು ಡೀಟೇಲ್ಸ್ ಹೇಳ್ತಾ ಇದ್ದಾರೆ ನಾನು ಅಡ್ರೆಸ್ಸು. ಬಟ್ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಬಂದು ಕೇರಳದವರು, ಅವ್ರಿಗೆ ಕನ್ನಡ ಬರೋಲ್ಲ. ಹಾಗಾಗಿ ಸ್ವಲ್ಪ ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಹೇಳೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆ ಥರ ಆಗ್ಬಿಟ್ಟಿತ್ತು. ಹಂಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೆ. ಹೊಸ ಶಾಪ್ದು ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದೆ ಅವರಿಗೆ. ಹಾಗೆ ನಮ್ಮದು ತುಂಬ ದಿನ ಆಗಿತ್ತಲ್ಲ ಅವ್ರು ಬಂದು, ಹಾಗಾಗಿ ಮಾತಾಡಿಸ್ತಾಯಿದ್ರು. ಹಾಗೆಯೇ ಅದೆಲ್ಲ ಮಾತಾಡಿ ಹೊರಟರು ಅವರು. ಇಲ್ಲೂ ಕೂಡ ಟಿ ಶರ್ಟ್ಸ್ದು ಇನ್ಸ್ಟಾಗೆ ವಿಡಿಯೋ ಮಾಡಬೇಕಿತ್ತು, ಅದನ್ನು ಕೂಡ ಮಾಡ್ಕೊತಾ ಇದ್ವಿ. ನೀವು ನೋಡ್ತಿರ್ಬೋದು, ಇದು ಕ್ಯಾಲ್ವಿನ್ದು ಸಿಕ್ಕಿದ್ದು ಟಿ ಶರ್ಟು ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಬೇಕು ಅಂದರೆ ನಾನು ಇನ್ಸ್ಟಾದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು DM ಮಾಡಬಹುದು. ಇವರು ಕೂಡ ನಮ್ಮ ರೆಗ್ಯುಲರ್ ಕಸ್ಟಮರು. ಇವ್ರು ಬಂದು ಡ್ಯಾನ್ಸರು. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ, ಹಾಗಾಗಿ ಅವರು ನಾನು ಕೂಡ ರಿವ್ಯೂ ಕೊಡ್ತೀನಿ ಶಾಪ್ ಬಗ್ಗೆ ಅಂತ ಹೇಳಿದ್ರು. ಯಾಕೆಂದರೆ ಅವ್ರಿಗೆ ತುಂಬ ಖುಷಿ ನಮ್ಮ ಶಾಪ್ ಅಂದರೆ, ಹಂಗಾಗಿ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಮಾತಾಡಿ ಅಂತ ಹೇಳಿದೆ. ಸೊ ಹಾಯ್ ಗೈಸ್, ಬನ್ನಿ ನಮ್ಮದು ಬ್ರೌನಿ ಅಂಗಡಿಗೆ ಬಂದಿದ್ದೀವಿ. ಇದು ಒಂದು ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫಸ್ಟ್ ಬ್ರ್ಯಾಂಚ್ ಇದೆ. ಸೆಕೆಂಡ್ ಬ್ರ್ಯಾಂಚ್ ಬಂದು ನಮಗೆ ಊಟಗಳ್ಳಿ ಸಿಗ್ನಲ್ ಪಕ್ಕ ಲೊಕೇಟ್ ಆಗಿದೆ. ಇಲ್ಲಿ ಬಂದು ನಿಮಗೆ ಫುಲ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕ್ವಾಲಿಟಿ ಶರ್ಟ್ಸ್ ಆಗಲಿ ಜೀನ್ಸ್ ಆಗಲಿ ತುಂಬ ಚೆನ್ನಾಗಿರೋ ಇರೋವಂಥ ಪ್ರಾಡಕ್ಟ್ಗಳೇ ಸಿಗೋದಿಲ್ಲಿ. ಬ್ಯಾಗಿ ಆಗಲಿ, ಒಂದು ಜೀನ್ಸು, ಟೀ ಶರ್ಟ್ಸು, ಶಾರ್ಟ್ಸು, ಎಲ್ಲನೂ ಶೂಸಿಂದ ಹಿಡಿದು ಟಾಪ್ ಟು ಬಾಟಮ್ ಏನು ಬೇಕು ನಿಮಗೆ ಎಲ್ಲನೂ ಸಿಗುತ್ತೆ. ಕ್ಯಾಪ್ ಆಗಲಿ, ಶರ್ಟ್ಸ್ ಆಗಲಿ ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಒಮ್ಮೆ ವಿಸಿಟ್ ಮಾಡಿ ನೋಡಿ. ನಾನು ಇವಾಗ ಆಲ್ರೆಡಿ ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಇಲ್ಲ ಅಂದರೂ 3000ವರೆಗೂ ಸೇಲ್ ಆಗಿದೆ, ಆಲ್ರೆಡಿ ತೊಗೊಂಡಿದ್ದೀನಿ. ನೀವು ಬನ್ನಿ, ಒಮ್ಮೆ ವಿಸಿಟ್ ಮಾಡಿ ತೊಗೊಳ್ಳಿ. ಗುಡ್ ಲಕ್, ನೈಸ್, ಥ್ಯಾಂಕ್ ಯು ಬ್ರೋ. ಅವರ ಖುಷಿನ ಶೇರ್ ಮಾಡಿಕೊಂಡ್ರು, ನಮಗೂ ಖುಷಿ ಆಯಿತು. ಒಂದು ಸೆಕೆಂಡ್ ಥ್ಯಾಂಕ್ಸ್ ಅವ್ರಿಗೆ. ನಮ್ಮ ಜುಬೇರ್ ವೀಡಿಯೋ ಮಾಡಿ ಟಿ ಶರ್ಟ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದಾನೆ ಇವಾಗ. ಅವನಿಗೆ ನಿಯರ್ ಬಕ್ರೀದ್ ಬೇರೆ ಬಂತು, ತುಂಬ ಖುಷಿಲಿದ್ದಾನೆ, ತುಂಬ ಜೋಶಲ್ಲಿದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.